ಹಲೋ ಫ್ರೆಂಡ್ಸ್, ಏನಪ್ಪ ಮತ್ತೆ ಕುಕ್ಕಿಂಗ್ ವ್ಲಾಗೇ ತಂದೆ ಅಂತ ನೋಡ್ತಾ ಇದ್ದೀರಾ. ಸಾರಿ, ಏನು ಮಾಡೋದು, ಇನ್ನೊಂದು 1 or 2 ಡೇಸ್ ಅಮ್ಮ ಮೋಸ್ಟ್ಲಿ ಸಂಡೇ ಅಥವಾ ಮಂಡೇ ಮಾರ್ನಿಂಗ್ ಬರ್ತಾರೆ. ಅಲ್ಲಿವರೆಗೂ ನಾನೇ ಕುಕ್ ಮಾಡಬೇಕಾಗಿರೋದ್ರಿಂದ ನಂಗೆ ಬೇರೆ ಏನು ವೀಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಹೊರ್ಗಡೆ ಹೋಗ್ತಾಯಿಲ್ಲ, ವರ್ಕ್ ಫ್ರಮ್ ಹೋಮಲ್ಲಿದ್ದೀನಿ. ಸೊ ಆ ರೀಸನ್ಗೆ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಕಾಬೂಲಿ ಕಡಲೆ ಮತ್ತು ಬಿಳಿ ಕಡಲೆ ಎರಡನ್ನೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಮಾಡಲಿಕ್ಕೆ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ನೆನೆಸಿಟ್ಟಂತಹ, ಇದು ಆ್ಯಕ್ಚುಲಾಗಿ ನಾನು ಜಾಸ್ತಿ ನೆನೆಸ್ಲಿಕ್ಕೆ ಆಗಲಿಲ್ಲ ನನಗೆ. ಸೊ ಆ ಕಾರಣಕ್ಕಾಗಿ ಕುಕ್ಕರಲ್ಲಿ ಒಂದು 4 ವಿಷಲ್ ತೊಗೊಂಡಿದ್ದೀನಿ. ಕುಕ್ಕರ್ ನೋಡಿ ಭಯಪಡಬೇಡಿ, ಇದೇ ಕುಕ್ಕರಲ್ಲೇ ನಾನು ಸಾಂಬಾರು ಕೂಡ ಕುದಿಸ್ಕೊತೀನಿ. ಸೊ ಆ ರೀಸನ್ಗೆ ಸ್ವಲ್ಪ ದೊಡ್ಡ ಕುಕ್ಕರೇ ಇಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ 2-3 ಪಾತ್ರೆ ಮಾಡಿದ್ರೆ ಮತ್ತೆ ತೊಳಿಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸೋಂಬೇರಿತನದಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸೊ ಕಡಲೆಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಉಪ್ಪಿಡಿದ್ರೆ ಕಡಲೆಕಾಳು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಖಾಲಿ ಟೇಸ್ಟ್ಲೆಸ್ ಅಂತ ಅನಿಸುತ್ತೆ. ಯಾಕಂದರೆ ಮಸಾಲೆ ಆಲ್ರೆಡಿ ಅದು ಕಾಳು ಒಳಗವರೆಗೂ ಹೋಗಲ್ಲ. ಸೊ ಹಾಗಾಗಿ ಉಪ್ಪೊಂದೇ ಟೇಸ್ಟ್ ಅದಕ್ಕೆ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಾನು ಆ್ಯಕ್ಚುಲಾಗಿ ಸ್ವಲ್ಪ ದಪ್ಪ ಈರುಳ್ಳಿ ಇತ್ತು ನಮ್ಮ ಮನೆಯಲ್ಲಿ. ಅದು ಒಂದು ಈರುಳ್ಳಿನೇ ಹತ್ತತ್ರ ಒಂದು 200 ಗ್ರಾಮು ಅಷ್ಟು ದಪ್ಪ ಇತ್ತದು. ಸೊ ಆ ಈರುಳ್ಳಿನ 1ನೇ 2 ಮಾಡಿಕೊಂಡು, ಬಿಕಾಸ್ 2 ಹಾಕ್ತಿದ್ದೆ ಈರುಳ್ಳಿ ಯೂಶಲಿ, 1 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. 1 ಈರುಳ್ಳಿ ಅದರಲ್ಲಿ ಅರ್ಧ ಒಗ್ಗರಣೆಗೆ, ಅರ್ಧ ರುಬ್ಬಲಿಕ್ಕೆ, ಸಣ್ಣಗೆ ಹೆಚ್ಕೊಂಡಿರೋದು ರುಬ್ಬಲಿಕ್ಕೆ. ಅದಾದಮೇಲೆ 3 ಬೇಬಿ ಪೊಟ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ. 6 ಎಸಳು ಲೈಕ್ 1 ಇಂಚ್ ಆಫ್ ಶುಂಠಿ ಆ್ಯಂಡ್ 6 ಎಸಳು ಆಫ್ ಬೆಳ್ಳುಳ್ಳಿ, ಕಾಯಿ ಆ್ಯಂಡ್ ಟೊಮೆಟೊ. ಇಲ್ಲಿ 1 ಇಂಚ್ ಆಫ್ ಚಕ್ಕೆ, ಆಮೇಲೆ ಮೆಣಸು, 6 ಲವಂಗ, ಜೀರಿಗೆ ಆಪ್ಷನಲ್ಲು. ನಾನು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ, ಬಟ್ ಹಾಕಬೇಕಾದ್ರೆ ಹಾಕಲಿಲ್ಲ. ಜೀರಿಗೆ ಇಸ್ ಆಪ್ಷನಲ್, ಹಾಕ್ಬೋದು, ಹಾಕ್ತಿರನೂ ಇರ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಅದಲ್ಲದಿರ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಂಬಿಟ್ಟಿದ್ದೀನಿ, ಮರೆತು ಹೋಗ್ಬಿಟ್ಟು. ಆ್ಯಕ್ಚುಲಾಗಿ ನಾನು ಬೇರೆ ಏನೋ ಮಾಡಲಿಕ್ಕೆ ಅಂತ ಇತ್ತು ಪ್ಲ್ಯಾನು, ಅದಕ್ಕೆ ತಕ್ಕಂಗೆ ತೊಗೊಂಡೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಅದು ಹಂಗೆ ಇದಕ್ಕೆ ಹಾಕ್ಬಿಟ್ಟೆ. ಇಲ್ಲಿ ನೋಡಿ, ನಾನು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಕಲರ್ ನೋಡಿ ಕಮೆಂಟ್ ಮಾಡಬೇಡಿ. ಬೇಸಿಕಲಿ ಏನಾಗಿದೆ ಅಂದರೆ ಕಾಬೂಲಿ ಕಡಲೆದು ಕಲರ್ ಬಿಟ್ಕೊಂಡಿದೆ. ಈಗ ಎಲ್ಲದರಲ್ಲೂ ಕಲರ್ ಬಿಡುತ್ತಲ್ಲ, ಹಾಗೆ ಇದು ಬಿಟ್ಕೊಂಡಿದೆ. ಸೊ ಇದು ಒಂದು 4 ವಿಷಲ್ ಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಮಸಾಲೆ ಮಾಡೋಣ ಈಗ. ಸೊ ನಾನು ಹೇಳ್ದಂಗೆ ಚಕ್ಕೆ, ಲವಂಗ, ಕರಿಮೆಣಸು ಕ್ವಾಂಟಿಟಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇದಿಷ್ಟನ್ನು ಹಾಕ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಜೀರಿಗೆ ಇಲ್ಲ, ಜೀರಿಗೆ ಮಿಸ್ಸಿಂಗ್, ಅದೇ ಹಾಕ್ಬೇಕಾದ್ರೆ ಮಿಸ್ ಮಾಡಿದ್ದೀನಿ ನಾನು. ಅದಾದಮೇಲೆ ಕಾಯಿ ಬಂದು ಒಂದು 1/4 ಭಾಗ, ಯಾಕಂದರೆ ನಾನು ಒಬ್ಬನಿಗೋಸ್ಕರ ಆಗಿರೋದ್ರಿಂದ, 2 ಹೊತ್ತಿಗಾಗಿರೋದ್ರಿಂದ ಒಂದು 1/4 ಭಾಗ ಕಾಯಿ ಹಾಕಿದ್ದೀನಿ. ಕಾಯಿ ಹಾಕ್ದಿರೋ ಕೂಡ ಮಾಡ್ತಾರೆ, ಬಟ್ ನಾನು ಕಾಯಿ ಹಾಕೇ ಮಾಡೋದು. ಅದಲ್ದಿರ ಈರುಳ್ಳಿ ಅರ್ಧ ಹೆಚ್ಚಿಟ್ಕೊಂಡಿದ್ದಲ್ಲ ಸ್ವಲ್ಪ ದಪ್ಪವಾಗಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಆ ಗ್ರೇವಿ, ಆ ಸಾಂಬಾರನ್ನ ಒಂದು ಸ್ವಲ್ಪ ತಿಕ್ಕಾಗಿ ಮಾಡುತ್ತೆ. ನಾನು ಹೇಳ್ದಂಗೆ ನೆನ್ನೆನೇ ನಂಗೆ ಒಂದು ಸ್ವಲ್ಪ ಗಟ್ಟಿಗಿರಬೇಕು ಏನೇ ಮಾಡಿದ್ರೂ, ನೀರಂಗಿದ್ರೆ ಇಷ್ಟ ಆಗೋದಿಲ್ಲ. ಸೊ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು. ಕೊತ್ತಂಬರಿ ಫ್ಲೇವರ್ಗೆ ಅಷ್ಟೇನೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ನಿಮ್ಮಿಷ್ಟ. ಮಸಾಲೆ ಜಾಸ್ತಿ ತಿನ್ನೋರು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೋಬೋದು. ಸೊ ಇದಾದಮೇಲೆ ನೀರು ಹಾಕಿದಿರ, ಬಿಕಾಸ್ ಕಾಯಿ ನಾನು ತುರ್ಕೊಂಡೇ ಇರೋ ಕಾರಣಕ್ಕೋಸ್ಕರ ಈ ಥರ ಫಸ್ಟು ರುಬ್ಬಿಬಿಟ್ಟು ಅದಾದಮೇಲೆ ಈಗ ನೋಡಿ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. 1.5 ಸ್ಪೂನ್ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಖಾರ ಸ್ವಲ್ಪ ಮೀಡಿಯಮ್ ಆ್ಯಂಡ್ ಸ್ಪೈಸಿ ಇದ್ದರೂ ಓಕೆ. ಅದಲ್ದಿರ ಹುರ್ಗಡಲೆ ತಿಕ್ನೆಸ್ಗೋಸ್ಕರನೇ ಟೊಮೆಟೊ, ಇದಿಷ್ಟನ್ನು ಹಾಕಿ, ಟೊಮೆಟೊದಲ್ಲೇ ನೀರಿರೋ ಕಾರಣ ಮತ್ತೆ ನೀರು ಹಾಕಿದ್ರೆ ಎಗರ್ಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕೋಣ ಅಂತ ಮತ್ತೆ ರುಬ್ಬಿದೆ. ಸ್ವಲ್ಪ ನೀರು ರಿಕ್ವೈರ್ಮೆಂಟ್ ಇತ್ತು, ಈಗ ಹಾಕ್ತಾಯಿದ್ದೀನಿ. ಸುತ್ತ ಇರೋದನ್ನೆಲ್ಲದನ್ನು ಕ್ಲಿಯರ್ ಮಾಡಿ ಅದಾದಮೇಲೆ ನೋಡಿ ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಸೊ ಬೇಸಿಕಲಿ ಒಬ್ಬಂಗೋಸ್ಕರ ಸಾರಾಗಿರೋದ್ರಿಂದ ಇಷ್ಟು ಮಸಾಲೆ ನನಗೆ ಸಾಕಾಗತ್ತೆ. ಸೊ ಅದಾದಮೇಲೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆನಲ್ಲ, ಅದಕ್ಕೆ ಆಲೂಗಡ್ಡೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಯಾಕೆ ಅಂದರೆ 4 ವಿಷಲಲ್ಲಿ ಯೂಶಲಿ ಕಡಲೆಕಾಳು ಬೆಂದಿರಲ್ಲ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿ ಬೇಯಿಸ್ಬೇಕಾದ್ರೆ ಅದು ಇನ್ನೊಂದು ಚೂರು ಬೇಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಇದಕ್ಕೆ ಮಸಾಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ.
ಅಂದರೆ ಕುದಿಸ್ತಾ ಇದ್ದೀನಿ. ಆ ಕುದಿಯೋ ಟೈಮಲ್ಲಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಅರ್ಧ ಈರುಳ್ಳಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ, ಆ ಈರುಳ್ಳಿಗೆ ಸ್ವಲ್ಪ ಸಾಸಿವೆ ಈಸ್ ಅನ್ ಆಪ್ಷನಲ್, ನಾನು ಹಾಕ್ತಿದ್ದೀನಿ. ಸಾಸಿವೆ, ಕರಿಬೇವು ಆ್ಯಂಡ್ ಆನಿಯನ್ ಹಾಕಿ ಚೆನ್ನಾಗಿ ಕೆಂಪಗೆ ಆಗಬೇಕದು. ತಿನ್ಬೇಕಾದ್ರೆ ಸ್ವಲ್ಪ ಕರುಮ್ ಕುರುಮ್ ಅಂದರೂ ಚೆನ್ನಾಗಿರುತ್ತೆ. ಸೊ ಇದನ್ನು ಹುರ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದನ್ನು ಅಲ್ಲಿ ಚೆನ್ನಾಗಿ ಅದು ಸ್ವಲ್ಪ ಗ್ಲಾಸಿನೆಸ್ಗಿನ್ನ ಸ್ವಲ್ಪ ಜಾಸ್ತಿ ಆಗಬೇಕು. ಸೊ ಈಗ ನೋಡಿ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ಇದೇನು ಅಂದರೆ ಮಸಾಲೆ ಹಾಕಿ ಒಂದು ರೌಂಡ್ ಕುದಿಯೋಕ್ಕೆ ಅಂತ ಸಣ್ಣ ಉರಿಯಲ್ಲಿ ಬಿಟ್ಟಿದ್ದೆ. ಒಂದು 15-20 ನಿಮಿಷ ಆಗಿದೆ. ಸೊ ಅದನ್ನು ಆ ಮಸಾಲೆ ಗ್ರೀನಾಗಿದೆ ಅಂದರೆ ದಯವಿಟ್ಟು ಕ್ಷಮಿಸಿ, ನಾನು ಮಿಸ್ಸಾಗಿ ಕೊತ್ತಂಬರಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಬೇರೆದಕ್ಕೆ ಅಂತ ಎತ್ತಿಟ್ಟಿದ್ದೆ, ಆ ಐಟಮ್ ಮಾಡದೇ ಇರೋ ಕಾರಣ ಎಲ್ಲ ಕೊತ್ತಂಬರಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೋಡಿದ್ರಲ್ಲ, ಹುರಿದಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡೆ. ಸೊ ಇನ್ನೂ ಒಂದು 5-10 ನಿಮಿಷ ಚೆನ್ನಾಗಿ ಕುದೀತು ಅಂದರೆ ನಮ್ಮ ಸಾಂಬಾರು ರೆಡಿ ಇದೆ. ಯಾರಿಗೆಲ್ಲ ಇಷ್ಟ ಆಯಿತು, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.